ಬಾರಕೂರು ಬಳಿಯ ಪಾಂಡೇಶ್ವರ ಮೂಡಹಡು ಮತ್ತು ಬಾರಕೂರು ಬೆಣ್ಣೆಕುದುವಿನಲ್ಲಿ ಸೀತಾ ನದಿಗೆ ಅಡ್ಡವಾಗಿ ಸೇತುವೆ ಸಹಿತ ಉಪ್ಪು ನೀರು ತಡೆಯ ಕಿಂಡಿ ಅಣೆಕಟ್ಟು ಕಾಮಗಾರಿಯನ್ನು ವೀಕ್ಷಿಸುವುದಕ್ಕೆ ಸಣ್ಣ ನೀರಾವರಿ ಸಚಿವ ಬೋಸ್ರಾಜ್ ಭೇಟಿ ನೀಡಿದ್ದಾರೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಾಮಗಾರಿಯಲ್ಲಿ ಅವಧಿ ಮುಗಿದರೂ ಕಾಮಗಾರಿ ವಿಳಂಬವಾಗುತ್ತಿರುವುದಕ್ಕೆ ಸಚಿವರು ಸಂಬಂಧಿಸಿದ ಗುತ್ತಿಗೆದಾರರು ಮತ್ತು ಇಲಾಖಾಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. 24 ಕಿಲೋಮೀಟರ್ ದೂರ ನದಿ ದಂಡೆ ಕಟ್ಟುವ ಕಾಮಗಾರಿಯ ಕುರಿತು ಸಚಿವರು ಮಾತನಾಡಿ, ಬಹುತೇಕ ಕಡೆಯಲ್ಲಿ ನದಿ ದಂಡೆ ಮತ್ತು ತಡೆಗೋಡೆಗಳನ್ನು ಖಾಸಗಿಯವರು ಸರ್ಕಾರಿ ಅನುದಾನದಿಂದ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. 3 ವರ್ಷದಿಂದ ತೆರೆದ ಬಾವಿ ಮತ್ತು ಹೂಳೆತ್ತುವುದನ್ನು ನಿಲ್ಲಿಸಲಾಗಿದೆ. ಇಲ್ಲಿನ ಕಾಮಗಾರಿಯಿಂದಾಗಿ ಎಷ್ಟೋ ಜನರಿಗೆ ಮತ್ತು ಎಷ್ಟೋ ಪ್ರದೇಶಕ್ಕೆ ಉಪಯುಕ್ತವಾಗಲಿದೆ ಎಂದು ಅಧಿಕಾರಿಗಳನ್ನು ಕೂಲಂಕುಷವಾಗಿ ಪ್ರಶ್ನೆ ಮಾಡಿದರು. ಸಣ್ಣ ನೀರಾವರಿ ಇಲಾಖೆಯ ಪ್ರಕಾಶ್ ಶ್ರೀಹರಿ, ಅಲ್ವಿನ್ ಅಗೇರಾ, ಶಾಂತರಾಮ್ ಆಚಾರ್ಯ, ಸುಧಾಕರ್ ಶೆಟ್ಟಿ ಮತ್ತು ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ, ಕಾಂಗ್ರೆಸ್ ಮುಖಂಡರಾದ ಮುನಿಯಾಲು ಉದಯಕುಮಾರ್ ಶೆಟ್ಟಿ, ದಿನೇಶ್ ಹೆಗ್ಡೆ ಮೊಳಹಳ್ಳಿ ಮತ್ತಿತರರು ಈ ವೇಳೆ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಕಿಂಡಿ ಅಣೆಕಟ್ಟಿನಿಂದಾಗುವ ಅನಾಹುತದ ಕುರಿತು ಸೋಲ್ಕುದ್ರು ಪಾಂಡೇಶ್ವರ ಗ್ರಾಮ ಹಿತರಕ್ಷಣಾ ಸಮಿತಿ ವತಿಯಿಂದ ಜೇಮ್ಸ್ ಒಲೆವರ ಸಚಿವರಲ್ಲಿ ಮನವಿಯನ್ನ ಮಾಡಿದ್ರು. ತಡೆಗೋಡೆ ಇಲ್ಲಿ ಮನೆ ಇರ್ತದೆ, ಅಲ್ಲಿ 50 ಲಕ್ಷ 1 ಕೋಟಿ ರೂಪಾಯಿ ತಡೆಗೋಡೆ ಕಟ್ಟೋದು ಕೊಡಗು ಇನ್ಚಾರ್ಜ್ ಮಿನಿಸ್ಟರ್. ಅಲ್ಲಿನೂ ಅದೇ ತಡೆಗೋಡ ಎಂತಂದ್ರೆ ಹೇಳ್ಬೋದು. ಚೀಫ್ ಮಿನಿಸ್ಟರ್ಸ್ ಆಯಿತು ಬಂದು ನಮ್ಮ ತಡೆಗೋಡ ತೋಟದ 2 ಕೋಟಿ 3 ಕೋಟಿ. ಇಂಡಿವಿಜುವಲ್ಗೆ ಯಾವುದೇ ಗೌರ್ಮೆಂಟ್ ಈ ರೀತಿ ಮಾಡಲಿಕ್ಕಾಗಲ್ಲ. ಅವ್ರ ತೋಟಕ್ಕೋ ಅವ್ರ ಮನೆಗೋ ಪ್ರೊಟೆಕ್ಷನ್ ಕೊಡಲಿಕ್ಕೆ 1 ಕೋಟಿ 2 ಕೋಟಿ ಖರ್ಚು ಮಾಡಲಿಕ್ಕಾಗಲ್ಲ. ನಾನು ಅದನ್ನು ಸ್ಟಾಪ್ ಮಾಡಿದ್ದೆ. ಆ್ಯಕ್ಚುಲಿ ವೆರಿಫೈ ಮಾಡೋ ತನಕ ಯಾವುದೂ ಕೆಲಸ ಮಾಡ್ತಾಯಿಲ್ಲ. ನನಗೆ ನಾನು ಬಂದಮೇಲೆ ಓಪನ್ ವೆಲ್ ಬಂದ್ ಮಾಡಿದ್ದೆ. ತೋಟದ ಕೂಡ 4 ಬಕೆಟ್ ಎತ್ತಿ ಬಿಲ್ ಮಾಡಲೇ ಅಂತ ಅಧಿಕಾರಿಗಳು ಒತ್ತಾಯ ಮಾಡ್ತಾರೆ. ಹಾಗಾಗಿ ನಾಟಿನ ಸಿಂಗಲ್ ಓಪನ್ ವೆಲ್ ಮಾಡಿಲ್ಲ. ನಾನು 2 ಹೂಳು 1 ರೂಪಾಯಿ ನಾನು ಹೂಳು ಎತ್ತಲಿಕ್ಕೆ ಕೊಡಲಿಲ್ಲ ಈ 3 ವರ್ಷದಲ್ಲಿ. ಆಮೇಲೆ ವೆರಿಫೈ ಮಾಡಬೇಕು, ಕಳಿಸ್ತೀನಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳ್ತೀವಿ. ನಾವು 2-3 ವರ್ಷದಿಂದ ಈ ಒಂದು ಕಾಮಗಾರಿ ಸ್ಟಾರ್ಟ್ ಆದ್ರಿಂದ ನಾವು ಪಂಚಾಯತ್ ಮೂಲಕ ನಾವು ನಮಗೆ ತೊಂದರೆ ಆಗ್ತಾ ಇದೆ ಈ ಕಾಮಗಾರಿಯಿಂದ ಅಂತ ಹೇಳುವಂಥದ್ದು. ಯಾಕಂತ ಹೇಳಿದರೆ ನಮ್ಮದು ಸುತ್ತಮುತ್ತಲೂ ಒಂದು 7-10 ಗ್ರಾಮ ಇದೆ. ಇಲ್ಲಿ ಅದರ ಕೆಳಗೆ ಎಲ್ಲರಿಗೂ ಉಪ್ಪು ನೀರಿನ ಹೊಳೆ ದಾಟಿ ಹೋಗುವಂಥ ಇದು ಜಾಗ ಅದು. ನಾವು ಲಾಸ್ಟ್ ಟೈಮ್ ಅಲ್ಲಿ 2 ವರ್ಷದ ಹಿಂದೆ ಪಂಚಾಯತಲ್ಲಿ ಗಣಿಗಾರಿಕೆ ಇಂಜಿನಿಯರ್ ಇದ್ದರು. ಅವರು ಹೇಳಿದರು, ಇದರಿಂದ ಡ್ಯಾಮ್ ಕ್ಲೋಸ್ ಕಂಪ್ಲೀಟ್ ಕೆಲಸ ಆದ ಮೇಲೆ ನಿಮಗೆ ನೀರಿನ ಉಬ್ಬರ ಸ್ವಲ್ಪ 1 ಫೀಟ್ 1.5 ಫೀಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದರು. ಆಗ ನಮಗೆ ಗೊತ್ತಾಯಿತು ಇದು ಸಾಧಾರಣ ಒಂದು ಉಪ್ಪು ನೀರಿನ ನೆರೆ ನಮ್ಮ ಕುದುರೆಗೆ ಬರ್ತದೆ ಅಂತ ಹೇಳುವಂಥದ್ದು ಮನದಟ್ಟಾಯಿತು ನಮಗೆ. ಯಾಕಂದರೆ ಈ ಒಂದು ಆರ್ಡಿನರಿ ನೀರು ನಾವು ಮ್ಯಾನೇಜ್ ಮಾಡ್ಬೋದು, ಬಟ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ನೀರಿದೆ ಏನಿದೆ ಆ ನೀರು ಎಷ್ಟು ಬರ್ತದೆ ಅಂತ ಹೇಳಿದರೆ ಮಿನಿ ಒಂದು ನೆರೆ ಬಂದಾಗೆ ಬರ್ತದೆ. ಅದಕ್ಕೆ ಸರಿಯಾಗಿ ನಾವು ಎಲ್ಲ ನಮ್ಮ ತಗ್ಗು ಪ್ರದೇಶವನ್ನು ದಂಡೆ ಎತ್ತರ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.